ಎಲ್ರಿಗೂ ನಮಸ್ಕಾರ. ನಾಳೆ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆಯನ್ನು ಮಾಡಲಿದ್ದಾರೆ. ಅವರಿಗೆ ಶುಭವನ್ನು ಕೋರ್ತಾ ಈ ಸಂದರ್ಭದಲ್ಲಿ ಕರ್ನಾಟಕದ ಕಿರೀಟ ಗಡಿಭಾಗದ ಬೀದರ್ ಜಿಲ್ಲೆಗೆ ಆದ್ಯತೆಯನ್ನು ಕೊಡಬೇಕು, ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕಂತ ನಾನು ವಿನಂತಿಯನ್ನು ಮಾಡ್ತೇನೆ. ವಿಶೇಷವಾಗಿ ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಳ್ಳುತ್ತಾ ಇರುವಂತಹ ಅನುಭವ ಮಂಟಪಕ್ಕೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಿ ಅತಿ ಬೇಗನೆ ಅದು ನಿರ್ಮಾಣಗೊಳ್ಳಲಿ. ಅದರ ಜೊತೆಗೆ ಬಹಳ ದಿನಗಳಿಂದ ನಮ್ಮ ಬೇಡಿಕೆ ಇದೆ, ಪರುಷಕಟ್ಟೆಯ ಜೀರ್ಣೋದ್ಧಾರ. ಬಸವಣ್ಣನವರು ದಿನ ಜನರ ಅಹವಾಲುಗಳನ್ನು ಜನರಿಗೆ ದರ್ಶನ ಕೊಡುವಂಥ ಒಂದು ಅಧಿಕೃತವಾದ ಸ್ಥಳ ಅಂದರೆ ಅದು ಪರುಷಕಟ್ಟೆ. ಆ ಪರುಷಕಟ್ಟೆ ಇನ್ನೂ ಭಾಳ ಏನೂ ಡೆವಲಪ್ ಆಗಿಲ್ಲ ಅಲ್ಲಿ. ಹೀಗಾಗಿ ಅದಕ್ಕೆ ಒಂದು ದೊಡ್ಡ ಗಾತ್ರದ ಅನುದಾನವನ್ನು ಬಿಡುಗಡೆ ಮಾಡಿ ಪರುಷಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಬೇಡಿಕೆಯನ್ನು ಮಂಡಿಸ್ತೇನೆ. ಅದರ ಜೊತೆಗೆ ಬೀದರ್ನ ಗಾಂಧಿಗಂಜ್ ಬಹಳ ದಿನಗಳಿಂದ ನಮ್ಮ ಬೇಡಿಕೆ ಇದೆ. ಈ ಒಂದು ಗಾಂಧಿಗಂಜ್ ಸ್ಥಾಪನೆಗೊಂಡು 70 ವರ್ಷ ಆಯಿತು. ಅದು ಸೆಂಟರ್ ಆಫ್ ದ ಸಿಟಿ ಬಂದಿದೆ. ಹೀಗಾಗಿ ಹೆವಿ ಟ್ರಕ್ಗಳು ಓಡಾಡೋದು ಜನರಿಗೆ ತೊಂದರೆ ಆಗ್ತಾ ಇದೆ. ಅದರ ಜೊತೆಗೆ ವ್ಯಾಪಾರ ವಹಿವಾಟಿಗೂ ಕೂಡ ಅದು ಇಕ್ಕಟ್ಟಾಗ್ತಾ ಇದೆ. ಹೀಗಾಗಿ ಒಂದು 100 ಎಕರೆಯಲ್ಲಿ ಹೊಸ APMC ಯಾರ್ಡನ್ನು ಸ್ಥಾಪನೆ ಮಾಡಬೇಕು. ಅದು ಕೂಡ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿದರೆ ನಮ್ಮ ಭಾಗದ ರೈತರಿಗೆ ಅವರು ಬೆಳೆದಿರುವಂಥ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಬಹಳ ಸಹಕಾರಿಯಾಗ್ತದೆ ಅನ್ನುವಂಥ ಈ ಬೇಡಿಕೆಗಳನ್ನು ನಾನು ಇಲ್ಲಿ ಮಂಡಿಸ್ತೇನೆ.